ಸ್ವಚ್ಛ ಭಾರತ್ ಯೋಜನೆ ಯಶಸ್ವಿಯಾಗಿ ಅಳವಡಿಸಿಕೊಂಡ ಗ್ರಾಮ ಬಾಗಲಕೋಟೆ ಜಿಲ್ಲೆ ಕಜ್ಜಿಡೋಣಿ ಗ್ರಾಮದಲ್ಲಿ ಯಶಸ್ವಿ ಅಳವಡಿಕೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಮಾದರಿ ಘನತ್ಯಾಜ್ಯ ಸಂಕೀರ್ಣ ಘಟಕ ಸ್ಥಾಪನೆ ಮಾಡಲಾಗಿದೆ. ಗ್ರಾಮದ ಹೊರವಲಯದಲ್ಲಿ 16 ಲಕ್ಷ ವೆಚ್ಚದಲ್ಲಿ ಘನತ್ಯಾಜ್ಯ ಸಂಗ್ರಹಣಾ ಘಟಕ ನಿರ್ಮಾಣ ಆಗಿದೆ. ಕಜ್ಜಿಡೋಣಿ ಗ್ರಾಮದ ಮನೆಗಳಿಂದ ಕಸ ಸಂಗ್ರಹಿಸಿ ವಿಂಗಡಣೆ ಮಾಡಲಾಗ್ತಾ ಇದೆ. ಒಣ ಕಸ, ಹಸಿ ಕಸ, ಪ್ಲಾಸ್ಟಿಕ್ಕು, ಗ್ಲಾಸು ಇವೆಲ್ಲವನ್ನ ವಿಂಗಡಣೆ ಮಾಡಲಾಗ್ತಾ ಇದೆ. ವಿಂಗಡಣೆಗಾಗಿ 4 ಮಹಿಳೆಯರಿಗೆ ವೇತನವನ್ನು ನೀಡಿ ನಿಯೋಜನೆ ಮಾಡಲಾಗಿದೆ. ವರ್ಷಕ್ಕೊಮ್ಮೆ ಟೆಂಡರ್ ಮೂಲಕ ಮಾರಾಟ ಮಾಡಿ ಅಭಿವೃದ್ಧಿಗೆ ಹಣ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಇದನ್ನ ತೀರ್ಮಾನಿಸಿದ್ದಾರೆ. ಗ್ರಾಮದ ಸ್ವಚ್ಛತೆ ಯಶಸ್ವಿಯಾಗಿದೆ ಎನ್ನುತ್ತಿದ್ದಾರೆ ಸ್ಥಳೀಯರು. ಇದೊಂದು ಮಾದರಿ ಗ್ರಾಮ ಆಗಿರುವಂಥದ್ದು. ವರ್ಷಕ್ಕೊಮ್ಮೆ ಟೆಂಡರ್ ಮುಖಾಂತರವಾಗಿ ಮಾರಾಟ ಮಾಡೋದು, ಆಮೇಲೆ ಬರುತ್ತಲ್ಲ ಹಣ, ಅದರಲ್ಲಿ ಗ್ರಾಮದ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು. ಇದು ಬಾಗಲಕೋಟೆ ಕಜ್ಜಿಡೋಣಿ ಗ್ರಾಮದಲ್ಲಿ ಒಂದು ಮಾದರಿ ಗ್ರಾಮ ಆಗಿದ್ದು, ಸ್ವಚ್ಛ ಭಾರತ್ ಅನ್ನುವಂಥ ಒಂದು ಕನಸೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಯೋಜನೆಗಳನ್ನು ತರಬೇಕೋ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. 4 ಮಹಿಳೆಯರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಬೇರೆ, ಆಮೇಲೆ ಒಣ ಕಸ, ಹಾಗೇನೆ ಹಸಿ ಕಸ, ಇದನ್ನೆಲ್ಲ ಬೇರೆ ಬೇರೆ ಮಾಡುವಂಥದ್ದು, ಆಮೇಲೆ ಸಂಗ್ರಹ ಮಾಡುವಂಥದ್ದು, ಅದನ್ನು ಮಾರಾಟ ಮಾಡಿ ಬರುವಂಥ ಹಣ ಇರುತ್ತಲ್ಲ ಅದರಲ್ಲಿ ಗ್ರಾಮದ ಅಭಿವೃದ್ಧಿ ಮಾಡುವಂಥದ್ದು. ಇದು ಗ್ರಾಮ ಪಂಚಾಯಿತಿ ವತಿಯಿಂದ ಮಾದರಿ ಘನತ್ಯಾಜ್ಯ ಸಂಕೀರ್ಣ ಘಟಕ ಸ್ಥಾಪನೆ ಮಾಡಿ ಇವತ್ತು ಬೇರೆ ಬೇರೆ ಗ್ರಾಮಗಳಿಗೂ ಮಾದರಿಯಾಗಿರುವಂಥ ಊರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಈಗ ಬಾಗಲಕೋಟೆ ಜಿಲ್ಲೆಯ ಕಜ್ಜಿಡೋಣಿ ಗ್ರಾಮದಲ್ಲಿ ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಕಸ ವಿಲೇವಾರಿ ಮಾಡಲಿಕ್ಕೆ ಒಂದು ಸ್ವಚ್ಛತಾ ಸಂಕೀರ್ಣ ಒಂದು ತ್ಯಾಜ್ಯ ಒಂದು ಘಟಕವನ್ನು ಇಲ್ಲಿ ಮಾಡಿರುವಂಥದ್ದು ಮುಖ್ಯವಾಗಿ ನೋಡ್ಬೋದು. ಯಾವ ರೀತಿಯಾಗಿ ಈ ಘಟಕದಲ್ಲಿ ಏನೆಲ್ಲ ಇಲ್ಲಿ ಗ್ರಾಮ ಪಂಚಾಯಿತಿ ಕಜ್ಜಿಡೋಣಿ ಒಂದು ವ್ಯವಸ್ಥಿತವಾಗಿ ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ಒಂದಿಷ್ಟು ಈ ಭಾಗದ ಪಂಚಾಯಿತಿಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಸಂಗ್ರಹಿಸಲ್ಪಟ್ಟಂಥ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಂಗ್ರಹಿಸಿ ಇಡುವಂಥದ್ದು. ಅದರ ಮುಖ್ಯವಾಗಿ ನೋಡ್ಬೋದು ಇಲ್ಲಿ ಪಂಚಾಯಿತಿಯ ಸಿಬ್ಬಂದಿಗಳ ಜೊತೆಗೆ ಇಲ್ಲಿ ತಮ್ಮ ಕಾರ್ಯವೈಖರಿಗಳನ್ನು ಕೂಡ ತಾವು ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಒಂದೊಂದು ರೀತಿಯಾಗಿ ಇಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಒಂದೊಂದು ಘಟಕದ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾಕಂತಂದರೆ ಒಂದು ಘಟಕದಲ್ಲಿ ಇರ್ತಕ್ಕಂಥ ಒಂದು ಕಸವನ್ನು ಯಾವ ರೀತಿಯಾಗಿ ಇಲ್ಲಿ ಬೇರ್ಪಾಟು ಮಾಡಿಸಿರುವಂಥದ್ದು, ಮುಖ್ಯವಾಗಿ ಆಯಾ ಚೀಲದಲ್ಲಿ ಹಳದಿ ಚೀಲದಲ್ಲಿ ಒಂದು ತ್ಯಾಜ್ಯ ವಸ್ತುವನ್ನು ಅಲ್ಲಿ ಸಂಗ್ರಹಿಸಿಟ್ಟಿರುವಂಥದ್ದು. ಸ್ಥಳೀಯರನ್ನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿಯ ಗ್ರಾಮ ಪಂಚಾಯಿತಿಯ ಈ ಹಿಂದೆ ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರಿ, ಈಗ ಮತ್ತೆ ಸದಸ್ಯರೇ ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಈ ಗ್ರಾಮ ಪಂಚಾಯಿತಿ ಒಂದು ಹೆಮ್ಮೆಯ ಒಂದು ಪಂಚಾಯಿತಿಯಾಗಿ ಹೊರಹೊಮ್ಮಿರುವಂಥದ್ದು. ನಿಮಗೆ ಯಾವೆಲ್ಲ ಈ ಪಂಚಾಯಿತಿಯಲ್ಲಿ ಆಗ್ತಿರ್ತಕ್ಕಂಥ ಕೆಲಸವನ್ನು ನೋಡಿದರೆ ಮೆಚ್ಚುಗೆ ಆಗ್ತಿರುವಂಥದ್ದು? ನಮಸ್ಕಾರ ಸರ್, ನನ್ನ ಹೆಸರು ಪ್ರವೀಣ್ ಅರ್ಕೇರ್ ಅಂತ, ಕಜ್ಜಿಡೋಣಿ ಗ್ರಾಮ ಪಂಚಾಯಿತಿ ಸದಸ್ಯ, ಮಾಜಿ ಅಧ್ಯಕ್ಷರು. ಈ ಘಟಕವನ್ನು ನಾವು 2021 ನಿರ್ಮಾಣ ಮಾಡಿದ್ದೀವಿ ರೀ. ನರೇಗಾ ಒಳಗೆ 16,50,000 ರೂಪಾಯಿ ಅನುದಾನ ಒಳಗೆ ಈ ಘಟಕ ನಿರ್ಮಾಣ ಮಾಡಿವಿ. ನಮಗೆ 1 ಎಕರೆ IPL ಟೋಟಲ್ 22 ಎಕರೆ ಔಟಾನ್ ಇದೆ. ಇದರಲ್ಲಿ 1 ಎಕರೆ DC ಅವರು ನಮಗೆ 1 ಎಕರೆ ಜಾಗವನ್ನು ಕೊಟ್ಟರು. ಹಸಿ ಕಸ ಮತ್ತು ಒಣ ಕಸ ನಮ್ಮ ಪಂಚಾಯತ್ ಗಾಡಿ ಒಳಗೆ ಸಂಗ್ರಹಣೆ ಮಾಡ್ಕೊಂಬಂದು ಇಲ್ಲಿ ಹೊರಗಡೆ ಡಂಪ್ ಮಾಡಿ ಅಲ್ಲಿಂದ ನಮ್ಮ ಮಹಿಳಾ ಸಿಬ್ಬಂದಿಗಳು ಇದನ್ನು ಬೇರೆ ವಿಂಗಡಣೆ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ಗಳು, ಗಾಜಿನ ಬಾಟಲ್ಗಳು, ರಟ್ಟೆಗಳು, ಗೊಬ್ಬರಗಳನ್ನ ವಿಂಗಡಣೆ ಮಾಡಿ ಇದನ್ನು ಟೆಂಡರ್ ಮೂಲಕ ಕರೆದು ಇದನ್ನು ಇದರ ಮಾರಾಟ ಒಳಗನ ಅವರ ಪೇಮೆಂಟ್ಗಳನ್ನು ಮಾಡ್ತೀವಿ. ಈಗ ಮುಖ್ಯವಾಗಿ ನೀವು ಒಂದು ಮಾತುಗಳನ್ನು ಹೇಳಿದ್ರಿ, ಯಾಕಂತಂದರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ನೀವೇ ನೇಮಕ ಮಾಡಿಕೊಂಡು ಈ ಸಿಬ್ಬಂದಿಗಳಿಗೆ ಎಷ್ಟೋ ಇಲ್ಲಿ ಅವರಿಗೆ ಒಂದು ಹಣವನ್ನು ನೀಡ್ತೀರಿ, ಮತ್ತು ಮುಖ್ಯವಾಗಿ ಆ ಕಸ ವಿಲೇವಾರಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಚಾಲಕಿಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಅದು ಕೂಡ ಗಮನ ಹರಿಸುವಂಥ ಕೆಲಸ. ಯಾಕಂತಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತು ಈ ಪಂಚಾಯಿತಿಯಲ್ಲಿ ಒಂದು ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಹೌದು ಸರ್, ನಾವು ಈ ಘಟಕ ನಿರ್ಮಾಣ ಮಾಡಿದಾಗ ಅವ್ರಿಗೆ 3 ಮಂದಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿವಿ. ಮೊದಲು 1-2 ತಿಂಗಳು ನಾವು ನಮ್ಮ ಪಂಚಾಯಿತಿಯ ಸ್ವಂತ ನಿಧಾನದಲ್ಲಿ ಅವರಿಗೆ ಹಣವನ್ನು ಕೊಟ್ಟಿವಿ. ಈಗ ಬರ್ತಕ್ಕಂಥ ಟೆಂಡರ್ದೊಳಗಿಂತಕ್ಕಿಂತ ಅವ್ರನ್ನ ಮಾರಿ ಇದೇ ತಿಂಗಳ ಅವ್ರದ್ದು ಹಣವನ್ನು ಇದರಿಂದನೇ ಕೊಡ್ತಾ ಹೋಗ್ತಾ ಇದ್ದೆ. ಅವ್ರಿಗೆ ಯಾವುದೇ ಸಮಸ್ಯೆ ತಿಂಗಳನ ಆಗತ್ತಾ, ಅಥವಾ ಸಮಸ್ಯೆಗೀಡಾಗುವಂಥ ಸಂದರ್ಭ ಏನಾದರೂ ಒದಗಿ ಬಂದೈತೆ ಇಲ್ಲಿವರೆಗೆ? ಇಲ್ಲ, ಅಂಥ ಸಂದರ್ಭ ಯಾವುದೂ ಬಂದಿಲ್ಲ ಸರ್. ಇದು ಇಲ್ಲಿಯ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಅಂತಲೇ ಹೇಳಬೇಕಾಗತ್ತೆ. ಆ ಒಂದು ತ್ಯಾಜ್ಯ ವಿಲೇವಾರಿಯ ಒಂದು ಕೇಂದ್ರ ಘಟಕ ಭಾಳ ಸ್ವಚ್ಛತೆಯಿಂದ ಕೂಡಿರುವಂಥದ್ದಂತಲೇ ಹೇಳಬೇಕಾಗತ್ತೆ. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5.